ಯಾವುದೇ ಒಂದು ಬಿಸ್ನೆಸ್ಸನ್ನು ಶುರು ಮಾಡೋದಕ್ಕೂ ಮೊದಲು ಮಾರ್ಕೆಟ್ ರಿಸರ್ಚನ್ನು ಮಾಡಿಕೊಂಡ್ರೆ ಬಿಸ್ನೆಸ್ನಲ್ಲಿ ಒಳ್ಳೆ ಸಕ್ಸಸ್ಸನ್ನೇ ಕಾಣ್ಬೋದು. ಹಾಗಾದರೆ ಈ ಮಾರ್ಕೆಟ್ ರಿಸರ್ಚ್ ಅಂದರೆ ಏನು? ಮಾರ್ಕೆಟ್ ರಿಸರ್ಚನ್ನು ಎಫೆಕ್ಟಿವ್ ಆಗಿ ಬಳಸಿಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮಾರ್ಕೆಟ್ ರಿಸರ್ಚ್ ಅಂದರೆ ನೀವು ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೂ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಾದರೆ ಆ ಬಿಸ್ನೆಸ್ನ ವ್ಯಾಲ್ಯೂ ಎಷ್ಟಿದೆ, ಎಷ್ಟರ ಮಟ್ಟಿಗೆ ವ್ಯಾಪಾರ ನಡೀತಾ ಇದೆ, ಲೋಕಲ್ ಮಾರ್ಕೆಟ್ ಹಾಗೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಮೌಲ್ಯ ಎಷ್ಟಿದೆ, ಹೀಗೆ ಪ್ರತಿಯೊಂದು ವಿಷಯದ ಬಗ್ಗೆ ಸ್ಟಡಿ ಮಾಡೋದು. ಮಾರ್ಕೆಟ್ ರಿಸರ್ಚ್ನಲ್ಲಿ ನಿಮ್ಮ ಬಿಸ್ನೆಸ್ನ ಸುತ್ತಮುತ್ತಲಿನ ಏರಿಯಾಗಳ ಡೀಟೇಲ್ಡ್ ಸ್ಟಡಿ ಕೂಡ ಬರುತ್ತೆ ವೀಕ್ಷಕರೇ. ಮಾರ್ಕೆಟ್ ರಿಸರ್ಚ್ನಲ್ಲಿ ಮೇನಾಗಿ ನೋಡಬೇಕಾಗಿರೋ ಕೆಲವು ವಿಷಯಗಳಂದರೆ, ನೀವು ಬಿಸ್ನೆಸ್ ಹಾಕಬೇಕು ಅಂದ್ಕೊಂಡಿರೋ ಪ್ಲೇಸ್ನಲ್ಲಿ ಜನರ ಓಡಾಟ ಹೇಗಿದೆ, ಯಾವ ಸಮಯಕ್ಕೆ ಜಾಸ್ತಿ ಕ್ರೌಡ್ ಇರುತ್ತೆ, ಅದೇ ಜಾಗದ ಸುತ್ತಮುತ್ತ ಬೇರೆ ಯಾವೆಲ್ಲ ಬಿಸ್ನೆಸ್ಗಳಿವೆ, ನೀವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋ ಬಿಸ್ನೆಸ್ ಈಗಾಗಲೇ ಅಲ್ಲಿ ಇದೆಯಾ, ಇದ್ದರೆ ಅವರ ಬಿಸ್ನೆಸ್ ಹೇಗಿದೆ, ಪ್ರಾಡಕ್ಟ್ ಕ್ವಾಲಿಟಿ, ಕ್ವಾಂಟಿಟಿ, ಅದರ ಬೆಲೆ, ಅವರ ಸ್ಟಾಕ್ ಸಪ್ಲೈಯರ್ ಯಾರು, ಹತ್ತಿರವಾಗುವಂತೆ ಯಾವ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಬೇರೆ ಬಿಸ್ನೆಸ್ಗಳ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ, ಡಿಸ್ಟೆನ್ಸ್ ಎಷ್ಟಿದೆ, ಟ್ರಾನ್ಸಾಕ್ಷನ್ ನಡೆಸೋದಕ್ಕೆ ಯಾವೆಲ್ಲ ಬ್ಯಾಂಕ್ಗಳು ಹತ್ತಿರದಲ್ಲಿದೆ, ಪ್ರಾಡಕ್ಟ್ಗಳು ಯಾವುದೆಲ್ಲ ಇಡ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ನ ಮಾರ್ಜಿನ್, ಹೀಗೆ ಪ್ರತಿಯೊಂದು ವಿಷಯದ ಬಗ್ಗೆ ಡೀಪ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಒಂದು ಸೇಮ್ ಬಿಸ್ನೆಸ್ ಆ ಪ್ಲೇಸ್ನಲ್ಲಿದೆ ಅಂತ ಆದರೆ ಅವ್ರಿಗಿಂತ ಬೆಟರ್ ಸರ್ವಿಸ್ ಪ್ರಾಡಕ್ಟನ್ನು ನೀವು ಕೊಡಬೇಕಾಗುತ್ತೆ. ಆಗ ಮಾತ್ರ ನೀವು ಬಿಸ್ನೆಸ್ನಲ್ಲಿ ಸಕ್ಸಸ್ ಕಾಣ್ಬೋದು. ಇಲ್ಲಾಂದರೆ ಲಾಸ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಾರ್ಕೆಟ್ ರಿಸರ್ಚ್ ನಿಮ್ಮ ಬಿಸ್ನೆಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮಾರ್ಕೆಟ್ ರಿಸರ್ಚ್ನಲ್ಲಿ ನಿಮಗೆ ಸಿಕ್ಕಿರೋ ನೆಗೆಟಿವ್ ಪಾಯಿಂಟ್ಸ್, ಅಂದರೆ ಬೇರೆ ಬಿಸ್ನೆಸ್ಗಳ ಮೇಲೆ ಸಿಕ್ಕಿರೋ ನೆಗೆಟಿವ್ ಪಾಯಿಂಟ್ಸ್, ಬೇರೆ ಬಿಸ್ನೆಸ್ಗಳ ಹತ್ರ ಏನೆಲ್ಲ ಇಲ್ಲ, ಏನೆಲ್ಲ ಇಂಪ್ರೂವ್ಮೆಂಟ್ ಆಗಬೇಕು, ಆ ಎಲ್ಲ ಪಾಯಿಂಟ್ಗಳು ನಿಮ್ಮ ಬಿಸ್ನೆಸ್ನಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಇನ್ನು ಮಾರ್ಕೆಟ್ ರಿಸರ್ಚ್ನಲ್ಲಿ ನಿಮ್ಮ ಲೋಕಲ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, ಒಂದು ತಿಂಗಳು ಅಥವಾ ಒಂದು ವರ್ಷಕ್ಕೆ ಎಷ್ಟು ವಹಿವಾಟಾಗುತ್ತೆ, ಅದರಲ್ಲಿ ನೀವೆಷ್ಟು ಬಿಸ್ನೆಸ್ ಮಾಡ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡಬೇಕು. ಮಾರ್ಕೆಟ್ ರಿಸರ್ಚ್ ಮಾಡೋದ್ರಿಂದ ನೀವು ಬಿಸ್ನೆಸ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಮತ್ತು ಬಿಸ್ನೆಸ್ ಇನ್ಕ್ರೀಸ್ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಮಾರ್ಕೆಟ್ನಲ್ಲಿ ಟ್ರೆಂಡಿಂಗ್ ಇರೋ ಪ್ರತಿಯೊಂದು ಬಿಸ್ನೆಸ್ ಬಗ್ಗೆನೂ ಮಾರ್ಕೆಟ್ ರಿಸರ್ಚ್ ಇನ್ಫಾರ್ಮೇಷನನ್ನು ಪ್ರೆಸೆಂಟ್ ಮಾಡ್ತೀವಿ ವೀಕ್ಷಕರೇ. ಧನ್ಯವಾದಗಳು.